ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವ ನಾಗರಾಜ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಶಿವಕುಮಾರ್ ಆರಾಧ್ಯಗೆ ಅಯೋಗ್ಯ ಶಿವಕುಮಾರ್ ಆರಾಧ್ಯಗೆ ನಾಲಿಗೆ ಹರಿಬಿಟ್ಟಿರುವ ಅಯೋಗ್ಯ ಶಿವಕುಮಾರ್ ಆರಾಧ್ಯಗೆ ಕನ್ನಡ ಚಳುವಳಿಗಾರ ನಾಯಕ ವಾಟಾಳ್ ನಾಗರಾಜ್ ಬಗ್ಗೆ ಅವಹೇಳನಕಾರಿ ಮಾತಾಡಿರುವ ಶಿವಕುಮಾರ್ ಆರಾಧ್ಯಗೆ ಬಂಧಿಸಿ ಶಿವಕುಮಾರ್ ಬಂಧಿಸಿ ಗಡಿಪಾರ್ ಮಾಡಿ ವಾಟಾಳ್ ನಾಗರಾಜ್ ಬಗ್ಗೆ ಅವಹೇಳನಕಾರಿ ಮಾತಾಡಿರುವ ಶಿವಕುಮಾರ್ ಆರಾಧ್ಯಗೆ ಅಯೋಗ್ಯ ಶಿವಕುಮಾರ್ ಆರಾಧ್ಯಗೆ ಅವಹೇಳನಕಾರಿ ಮಾತಾಡಿರುವ ಶಿವಕುಮಾರ್ ಆರಾಧ್ಯಗೆ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಮಂಡ್ಯದ ಶಿವಕುಮಾರ್ ಆರಾಧ್ಯಗೆ ವಾಟಾಳ್ ನಾಗರಾಜ್ ಬಗ್ಗೆ ಅವಹೇಳನಕಾರಿ ಮಾತಾಡಿರುವ ಶಿವಕುಮಾರ್ ಆರಾಧ್ಯಗೆ ಬಂಧಿಸಿ ಗಡಿಪಾರ್ ಮಾಡಿ ವಾಟಾಳ್ ನಾಗರಾಜ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ ಶಿವಕುಮಾರ್ ಆರಾಧ್ಯಗೆ ಪುಂಡ ಶಿವಕುಮಾರ್ ಅಯೋಗ್ಯ ಶಿವಕುಮಾರ್ ಆರಾಧ್ಯಗೆ ಕನ್ನಡ ಚಳವಳಿಗಳ ನಾಯಕ ವಾಟಾಳ್ ನಾಗರಾಜ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ ಶಿವಕುಮಾರ್ ಆರಾಧ್ಯಗೆ ಬಂಧಿಸಿ ಗಡಿಪಾರ್ ಮಾಡಿ ಶಿವಕುಮಾರ್ ಆರಾಧ್ಯಗೆ ಇಂದು ಏನು ಮಂಡ್ಯದ ಒಬ್ಬ ಬಿಜೆಪಿ ಕಾರ್ಯಕರ್ತ ಆದಂಥ ಶಿವಕುಮಾರ್ ಆರಾಧ್ಯ ಅವರು ಏನು ಕನ್ನಡ ಚಳವಳಿಗಳ ನಾಯಕ ಹಿರಿಯ ನಾಯಕ ಆದಂಥ ವಾಟಾಳ್ ನಾಗರಾಜ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಅದನ್ನು ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮಗೆ ಕನ್ನಡ ಕರ್ನಾಟಕ ಅಂತ ಹೇಳಿದ್ರೆ ಮೂರು ಜ್ಞಾಪಕ ಬರೋದು. ಒಂದು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರು, ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರು ಬಿಟ್ಟರೆ ಕನ್ನಡ ಚಳವಳಿಗಳ ನಾಯಕ ಅಗ್ರಮಾನ್ಯ ನಾಯಕ ವಾಟಾಳ್ ನಾಗರಾಜ್ ಅವರು. ಅಂಥ 7 ದಶಕಗಳಿಂದ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ವಾಟಾಳ್ ನಾಗರಾಜ್ ಬಗ್ಗೆ ಒಬ್ಬ ವ್ಯಕ್ತಿ, ಮಂಡ್ಯದ ವ್ಯಕ್ತಿ ಅವಹೇಳನಕಾರಿಯಾಗಿ ಮಾತಾಡಿ ಅಯೋಗ್ಯನ ಪದ ಬಳಕೆ ಮಾಡಿ ಸೂಟ್ಕೇಸ್ ಗಿರಾಕಿ ಅಂತ ಕನ್ನಡದ ಹೋರಾಟಗಾರರ ಬಗ್ಗೆ ಮಾತಾಡಿ ನಿಜಕ್ಕೂ ಖಂಡನೀಯ. ಈ ಕೂಡಲೇ ರಾಜ್ಯ ಸರ್ಕಾರ ಇವರ ಮೇಲೆ ಸುಮೋಟೋ ಕೇಸನ್ನು ದಾಖಲೆ ಮಾಡಬೇಕು, ಹಾಗೂ ಇದನ್ನು ಗಡೀಪಾರು ಮಾಡಬೇಕು. ಹಾಗೂ ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಯಾರೇ ಒಬ್ಬರು ಅವಹೇಳನಕಾರಿಯನ್ನು ಒಬ್ಬ ವ್ಯಕ್ತಿಯ ಬಗ್ಗೆ ನಿಂದನೆ ಮಾಡುವಂಥ ಅವಹೇಳನಕಾರಿ ಮಾತುಗಳನ್ನ ಆಡಬಾರ್ದು. ಇಂಥವ್ರಿಗೆ ಒಂದು ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಈ ಕೂಡಲೇ ಇವನ್ನ ಬಂಧಿಸಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ.